ನಮಸ್ಕಾರ ಎಲ್ರಿಗೂ. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕ ಬರುತ್ತೆ. ಇದನ್ನು ನೀವೇ ಹೇಳಬೇಕು. ഇരുಳು ಮತ್ತು ಬೆಳಕು ಇದ್ದ ಹಾಗೆ ಕಷ್ಟ. ಒಬ್ಬನಿಗೆ ಅನ್ನದ ಕಷ್ಟ ಇರಬಹುದು, ಮತ್ತೊಬ್ಬರಿಗೆ ಹಣದ ಕಷ್ಟ ಇರಬಹುದು, ಇನ್ಯಾರಿಗೂ ಹಣ ಇದ್ದನು ಅದನ್ನು ಕಾಯುವಂತಹ ಕಷ್ಟ ಇರಬಹುದು. ಹೀಗೆ ಮೇಲೆ ಕೀಳು, ಸಿರಿತನ ಬಡತನ ಇಲ್ಲದೆ ಸಾಕಷ್ಟು ಕಷ್ಟಗಳು ಮನುಷ್ಯನನ್ನು ಹಿಂಬಾಲಿಸೋದು ಸ್ವಾಭಾವಿಕ. ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಹೋರಾಟ ಮಾಡಿಯೇ ಬದುಕಬೇಕು, ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಆನೆಯ ತನಕ. ಹಾಗಾಗಿ ಮನುಷ್ಯನಿಗೇನು ಇದು ಹೊಸ್ತೇನಲ್ಲ. ಅವನು ಕೂಡ ಈ ಹೋರಾಟದ ಬದುಕನ್ನು ನಡೆಸೋದು ಭಗವಂತನ ಇಚ್ಛೆ ಅಂತಲೇ ಹೇಳ್ಬೋದು. ಪ್ರತಿದಿನ ನಾವು ಕಷ್ಟ 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 ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಮತ್ತು ಆ ಕಷ್ಟಕ್ಕೆ ನಮ್ಮನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ರೆ ಕಷ್ಟನೇ ತಾನೇ ಸಿಗೋದು. ನಮ್ಮಲ್ಲಿ ಒಂದು ಅದ್ಭುತವಾದ ಕಂಪ್ಯೂಟರ್ ಇದೆ, ಅದೇ ಸುಪ್ತ ಮನಸ್ಸು. ಆ ಸುಪ್ತ ಮನಸ್ಸಿನಲ್ಲಿ ನೀವೇನು ಅಪ್ಡೇಟ್ ಮಾಡ್ತೀರೋ ಅದೇ ನಡೆಯೋದು, ಅದೇ ಆಗೋದು, ಅದೇ ಆಗಲಿ ಅಂತ ಅದು ಪ್ರಯತ್ನ ಮಾಡುತ್ತೆ. ಆ ಸುಪ್ತ ಮನಸ್ಸಿಗೆ ನೀವು ಎಲ್ಲಿಯವರೆಗೂ ನಕಾರಾತ್ಮಕವಾದಂಥ ಭಾವನೆಗಳನ್ನು ನೀವು ತುಂಬ್ತಾ ಇರ್ತೀರೋ ಅಲ್ಲಿಯ ತನಕನೂ ಅದು ಹಾಗೆ ವರ್ತಿಸುತ್ತೆ ಕೂಡ. ಅದಕ್ಕಾಗಿ ನಾವು ಈ ಕಷ್ಟಗಳು ಬೆಟ್ಟದ ಹಾಕಿದ್ರೂ ಕೂಡ ದಿನ ಕಳೆದಂತೆ ಸ್ವಲ್ಪ ಸ್ವಲ್ಪನೇ ಕರಗುವಂಥದ್ದು ಅದ್ರ ಗುಣ. ಅದಕ್ಕಾಗಿ ನಾವು ಸಹನೆಯಿಂದ ಇರಬೇಕಷ್ಟೇ. ಅದಕ್ಕಿಂತ ಬೇರೆ ಯಾವುದೇ ಮಾರ್ಗಗಳನ್ನು ನಾವು ಅನುಸರಿಸಬಾರದು. ಇರುವುದೊಂದು ಸಣ್ಣ ಜೀವನ, ಚಿಕ್ಕ ಜೀವನ. ಇದನ್ನು ಅದ್ಭುತವಾಗಿ ಕಳೆಯೋದಕ್ಕೆ ಅಂತ ಈ ಭೂಮಿ ಮೇಲೆ ಸಾಕಷ್ಟು ಪುಣ್ಯ ಮಾಡಿ ಹುಟ್ಟು ಬಂದಿದ್ದೀವಿ. ಹಾಗಾಗಿ ನಾವು ನಡೆಯುವಂತಹ ದಾರಿಯನ್ನು, ಮುಂದಿನ ಗುರಿಯನ್ನು ನೋಡ್ಕೊಂಡು ಹೋಗ್ತಾ ಇರಬೇಕು. ಕಲ್ಲು ಮುಳ್ಳು ಎಲ್ಲವೂ ಸಿಗ್ತಾ ಹೋಗುತ್ತೆ. ಎಲ್ಲದನ್ನು ಹಾದು ತುಳ್ಕೊಂಡು ಒಂದಷ್ಟು ರಕ್ತನೂ ಬರುತ್ತೆ, ಒಂದಷ್ಟು ನೋವು ಆಗುತ್ತೆ. ಎಲ್ಲ ಸಹಿಸ್ಕೊಂಡು ನಾವು ಮುಂದೆ ಹೋಗಲ್ವಾ? ಅದೇ ಬದುಕು. ಕಷ್ಟಕ್ಕೆ ಎಂದು ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಡಿ ಅಷ್ಟೇ. ಮನಸ್ಸನ್ನು ಅಲ್ಲಿಗೆ ಹೊಗ್ಗಿಸ್ಕೊಂಡ್ರೆ ಅದು ಯಾವಾಗಲೂ ಹೇಳ್ತಾ ಇರುತ್ತೆ, ನೀನು ಏನನ್ನು ಹೇಳ್ತೀಯೋ ನಾನು ಅದನ್ನು ಮಾಡ್ತೀನಿ ಅಂತ. ಅದಕ್ಕೆ ಅಷ್ಟು ಶಕ್ತಿ ಇದೆ. ನೀವು ಕಷ್ಟ ಕಷ್ಟ ಅಂತ ಹೇಳ್ತಾ ಹೋದರೆ ಅದನ್ನೇ ಆಕರ್ಷಣೆ ಮಾಡುತ್ತೆ, ಕಷ್ಟನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ಆರಾಮಾಗಿದ್ದೀವಿ, ಬದುಕನ್ನು ನಾವು ಹೇಗಾದ್ರೂ ಮಾಡಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಪ್ರತಿದಿನ ಆರಂಭ ಮಾಡಿದ್ರೆ ನಿಮಗೊಂದು ಹೊಸ ಆರಂಭ ಸಿಗತ್ತೆ. ಹೊಸತಾದ ದಿನಗಳು ನಿಮಗಾಗಿ ಕಾಯ್ತಾ ಇರುತ್ತೆ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.